ಸರ್, ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯ ಈಗ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಆಕಾಂಕ್ಷಿ ಇಲ್ಲ ಅಂತ. ಬಟ್ ಕುಮಾರಸ್ವಾಮಿ ಅವರು ಆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ಹೇಳ್ತಿದ್ದಾರೆ. ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದ್ರ ಬಗ್ಗೆ ಇದೆಲ್ಲ ಸುಮ್ನೆ ಊಹಾಪೋಹ ಮಾತುಗಳಷ್ಟೇ. ಸೊ ಇನ್ನು ಇದ್ರ ಬಗ್ಗೆ ಯಾವ್ದೇ ರೀತಿ ನಮ್ಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡೋದು ಖುಷಿನೇ ಸರ್ ನಿಮ್ಗೆ? ಇಲ್ಲ ನೋಡಿ, ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನ JDS ಪಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತದೆ. ಸರ್, ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯ ಈಗ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಆಕಾಂಕ್ಷಿ ಇಲ್ಲ ಅಂತ. ಬಟ್ ಕುಮಾರಸ್ವಾಮಿ ಅವರು ಆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ಹೇಳ್ತಿದ್ದಾರೆ. ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದ್ರ ಬಗ್ಗೆ ಇದೆಲ್ಲ ಸುಮ್ನೆ ಊಹಾಪೋಹ ಮಾತುಗಳಷ್ಟೇ. ಸೊ ಇನ್ನು ಇದ್ರ ಬಗ್ಗೆ ಯಾವ್ದೇ ರೀತಿ ನಮ್ಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡೋದು ಖುಷಿನೇ ಸರ್ ನಿಮ್ಗೆ? ಇಲ್ಲ ನೋಡಿ, ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನ JDS ಪಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತದೆ. ಸರ್, ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯ ಈಗ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಆಕಾಂಕ್ಷಿ ಇಲ್ಲ ಅಂತ. ಬಟ್ ಕುಮಾರಸ್ವಾಮಿ ಅವರು ಆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ಹೇಳ್ತಿದ್ದಾರೆ. ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದ್ರ ಬಗ್ಗೆ ಇದೆಲ್ಲ ಸುಮ್ನೆ ಊಹಾಪೋಹ ಮಾತುಗಳಷ್ಟೇ. ಸೊ ಇನ್ನು ಇದ್ರ ಬಗ್ಗೆ ಯಾವ್ದೇ ರೀತಿ ನಮ್ಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡೋದು ಖುಷಿನೇ ಸರ್ ನಿಮ್ಗೆ? ಇಲ್ಲ ನೋಡಿ, ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನ JDS ಪಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.